ಈಗ ಪ್ರಬಲ ಜಾತಿಗಳು ಪ್ರತಿ ಊರಿನಲ್ಲಿಯೂ ತಮಗಿಂತ ಕೆಳ ಜಾತಿಗಳ ಮೇಲೆ, ಅವರ ಸಂಪನ್ಮೂಲಗಳ ಮೇಲೆ ಸಂಪೂರ್ಣ ಹತೋಟಿ ಇಟ್ಕೊಂಡಿದ್ದಾರೆ. ಸತತವಾಗಿ ಮೀಸಲಾತಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ಅವರು ಸಹಜವಾಗಿಯೇ ಕೆಳಜಾತಿಗಳ ಮೇಲೆ ಅತ್ಯಂತ ಅಸಹನೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರು ಪ್ರಬಲ ಜಾತಿಗೆ ಸೇರಿದವರು ಅಂತ ಗೊತ್ತಾಗಿದೆ. ಈಗ ನಾವು ವೀಕೆಂಡ್ ವಿತ್ ರಮೇಶಲ್ಲಿ ಯಾಕೆ ಅಧಿಕ ಸಂಖ್ಯೆಯ ಬ್ರಾಹ್ಮಣರು ಬಂದಿದ್ದಾರೆ ಅಂತ ನನ್ನ ಪ್ರಶ್ನೆ. ಅಥವಾ ಯಾರೋ ಒಂದು ಮಗು ಖುಷಿಗೆ ಒಂದು ವಾಚ್ ಕಟ್ಕೊಂಡಿರ್ತಾನೆ, ಕೈಯಲ್ಲಿ ಹೇಗೆ ಕತ್ತರಿಸ್ಬಿಡ್ತೀರಾ? ಆ ಒಂದು ಪೀಳಿಗೆ ಹೃದಯ ಪರಿವರ್ತನೆ ಆಗಬೇಕು, ಒಂದು ಪೀಳಿಗೆ ಹೃದಯ ಪರಿವರ್ತನೆ ಆಗುತ್ತೆ, ಮತ್ತೊಂದು ಪೀಳಿಗೆಯನ್ನು ಒಳ್ಳೆಯ ಮೌಲ್ಯಗಳು ಅಲ್ಲಿ ಬೆಳೆಸುತ್ತೆ. ಜಾತಿ ಮತ್ತು ಲಿಂಗತ್ವ ಒಂದೇ ನಾಣ್ಯದ ಎರಡು ಮುಖಗಳು. ನಮಸ್ಕಾರ ಸ್ನೇಹಿತರೆ, ಪೀಪಲ್ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ಪುಸ್ತಕ ಕ್ಯಾಸ್ಟ್ ಪಾಲಿಟಿಕ್ಸ್ ಅಂತ ಡಾಕ್ಟರ್ CG ಲಕ್ಷ್ಮೀಪತಿ ಅವರು ಬರೆದಿರುವಂಥದ್ದು. ಈ ಜಾತಿ ಅನ್ನುವಂಥದ್ದು ಮನುಷ್ಯನನ್ನು ಹೇಗೆಲ್ಲ ಪ್ರಭಾವಿಸುತ್ತೆ, ಹೇಗೆಲ್ಲ ರೂಪಿಸುತ್ತೆ, ಮತ್ತು ಮನುಷ್ಯ ಹುಟ್ಟಿನಿಂದ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ರು ಕೂಡ ಈ ಸಮಾಜದಲ್ಲಿರುವ ಜಾತಿ, ಧರ್ಮ, ಲಿಂಗತ್ವ ಇವುಗಳೆಲ್ಲ ಮನುಷ್ಯನನ್ನು ಹೇಗೆ ರೂಪಿಸ್ತವೆ. ಒಬ್ಬ ಮನುಷ್ಯ ಎರಡು ನಿಮಿಷ ಯಾವುದೇ ಒಬ್ಬ ವ್ಯಕ್ತಿ ಜೊತೆ ನಾವು ಮಾತಾಡಿದರೆ ಆ ವ್ಯಕ್ತಿಯ ಜಾತಿ ಯಾವುದು ಅಂತ ಕಂಡುಹಿಡಿಬೋದು, ಗುರ್ತು ಹಿಡಿಬೋದು ಅಂತ ಡಾಕ್ಟರ್ CG ಲಕ್ಷ್ಮೀಪತಿ ಅವರು ಹೇಳ್ತಾರೆ. ಅವರು ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಸರ್ ನಮಸ್ಕಾರ. ಥ್ಯಾಂಕ್ ಯು ಹನುಮಂತ್ ಅವರೇ, ನನ್ನನ್ನು ಪೀಪಲ್ TV ಕರೆದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ಇದು ಕ್ಯಾಸ್ಟ್ ಪಾಲಿಟಿಕ್ಸ್ಗಿಂತ ಮುಂಚೆ ನೀವು ಕ್ಯಾಸ್ಟ್ ಕೆಮಿಸ್ಟ್ರಿ ಅಂತ ಬರೆದಿದ್ರಿ. ಅದಕ್ಕೂ ಮೊದಲು ನಾನು ಓದಿರುವಂಥದ್ದು ಮತ್ತು ಭಾಳ ನನಗಿಷ್ಟವಾಗಿರುವಂಥದ್ದು ಬೆತ್ತಲು ವೃಕ್ಷ ಅಂತ. ಅಂದರೆ ಒಬ್ಬ ಥಾಯ್ಲೆಂಡ್ ಅಂತ ಅಂದ ತಕ್ಷಣ ನಮಗೆ ಬೇರೆದೇ ಚಿತ್ರಣ ಬರುತ್ತೆ. ಆದರೆ ನೀವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿನ ಹೆಣ್ಮಕ್ಳು ಆ ವೃತ್ತಿಯಲ್ಲಿ ತೊಡಗಿಸ್ಕೋಬೇಕಾದ್ರೆ ಅದ್ರ ಹಿಂದಿರುವ ಬೇರೆ ಬೇರೆ ಸ್ತರಗಳನ್ನು, ಬೇರೆ ಬೇರೆ ಪದರಗಳನ್ನು ನೀವು ಆ ಪುಸ್ತಕದಲ್ಲಿ ಭಾಳ ಅದ್ಭುತವಾಗಿ ಬಿಡಿಸಿದ್ರೆ, ಅದು ನಾವು ಸೆಕ್ಸ್ ವರ್ಕರ್ಸ್ ಬಗ್ಗೆ ಇರುವಂಥ ಒಂದು ಪುಸ್ತಕ ಅಂತ ಒಂದು ಕುತೂಹಲ ತೊಗೊಂಡ್ರು ಕೂಡ ಅದ್ರ ಓದ್ತಾ ಇದ್ರೆ ಬೇರೆ ರೀತಿಯ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಜಾತಿಯನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಮತ್ತು ಜಾತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಅವರ ಬರಹಗಳನ್ನ, ಡಾಕ್ಟರ್ ಅಂಬೇಡ್ಕರ್ ಅವರ ಬರಹಗಳನ್ನು ಇವತ್ತಿನ ಸಮಕಾಲೀನಗೊಳಿಸುವುದು ನಿಮ್ಮ ಲೇಖನಗಳಲ್ಲಿ, ಎರಡೂ ಪುಸ್ತಕಗಳಲ್ಲಿ ಕ್ಯಾಸ್ಟ್ ಕೆಮಿಸ್ಟ್ರಿ ಮತ್ತು ಕ್ಯಾಸ್ಟ್ ಪಾಲಿಟಿಕ್ಸಲ್ಲಿ ಕಂಡುಬರುತ್ತೆ. ಈ ಮುಖ್ಯವಾಗಿ ಈ ಕ್ಯಾಸ್ಟ್ ಪಾಲಿಟಿಕ್ಸಲ್ಲಿ ನೀವು ಮೇಲ್ಜಾತಿಯ ಬರಹಗಾರ ಇರ್ಬೋದು ಅಥವಾ ತುಂಬ ಸಂವೇದನಾಶೀಲ ವೈಚಾರಿಕ ಬರಹಗಾರರು ಅಂತ ಯಾರು ಹೇಳ್ತೀವಲ್ಲ, ಅವರಲ್ಲೂ ಕೂಡ ಜಾತಿ ಪ್ರಜ್ಞೆ, ಜಾತಿ ಅಹಮ್ಮಿಕೆ ಅನ್ನೋದು, ಮೇಲರಿಮೆ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಭಾಳ ನಂಬುವ ಹಾಗೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳೋದಾದರೆ, ನೀವು ಫಸ್ಟ್ ಇದರಲ್ಲಿ ಪುಸ್ತಕದಲ್ಲಿ ಬರೋದೇ ಪೂರ್ಣಚಂದ್ರ ತೇಜಸ್ವಿ ಅವರು. ಅವರೊಬ್ಬ ಬಹಳ ಜನಪ್ರಿಯ ಮತ್ತು ವೈಚಾರಿಕ ಪ್ರಜ್ಞೆಯುಳ್ಳ ಒಬ್ಬ ಲೇಖಕ ಅಂತ ನೀವೆಲ್ಲ ಈ ಪುಸ್ತಕ ಓದೋಕ್ಕಿಂತ ಮುಂಚೆ ಹಾಗೆ ಗುರುತಿಸ್ಕೊಂಡು ಬಂದವರು. ಆದರೆ ನಿಮ್ಮ ಈ ಲೇಖನದಲ್ಲಿ ಅವರಲ್ಲೂ ಕೂಡ ಅವ್ರ ಬರಹಗಳಲ್ಲಿ ಹೇಗೆ ಜಾತಿ ಪ್ರಜ್ಞೆ ಅಥವಾ ಜಾತಿ ಅಹಮ್ಮಿಕೆ ಅನ್ನೋದು ಹೇಗೆ ಅವರ ಸಾಲುಗಳಲ್ಲಿ ಒಂದೆರಡು ನೀವು ಕಥೆಗಳಲ್ಲಿ ಅದನ್ನು ಉಲ್ಲೇಖ ಮಾಡಿರೋದಂತೆ ಹೇಗೆ ಅವರಲ್ಲಿ ಜಾತಿ ಅಹಮ್ಮಿಕೆ ಅನ್ನೋದು ಇತ್ತು ಅನ್ನೋದನ್ನು ನೀವು ಇದರಲ್ಲಿ ಹೇಳ್ತೀರಿ. ಅದನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್? ಸರ್, ಇವಾಗಲೂ ನನಗೆ ತೇಜಸ್ವಿ ಅವರು ತುಂಬ ಇಷ್ಟವಾದ ಲೇಖಕ. ಅವರು ವೈಚಾರಿಕವಾದ ಲೇಖಕ ಮತ್ತು ಅವರು ವೈಜ್ಞಾನಿಕ ಮನೋಭಾವ ಇದ್ದವರು ಮತ್ತು ಸಮಾಜವಾದದಲ್ಲಿ ಸಮಾನತೆಯಲ್ಲಿ ನಂಬಿಕೆ ಇದ್ದವರು ಅಂತ ಈಗಲೂ ನನಗನ್ಸುತ್ತೆ. ಅದ್ರ ಬಗ್ಗೆ ನನಗೇನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಹಾಗೆಂದು ಪೂರ್ಣಚಂದ್ರ ತೇಜಸ್ವಿಯವ್ರನ್ನ ಪ್ರಶ್ನಾತೀತರು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹಾಗೆ ಹೇಳೋಕ್ಕಾಗಲ್ಲ ಅಂದರೆ, ತೇಜಸ್ವಿಯವರು ಜಾತಿಯನ್ನು ನಾವು ಕುರಿತು ವಿಮರ್ಶೆ ಮಾಡೋದು, ಜಾತಿಯನ್ನು ವಿನಾಶ ಮಾಡ್ತೀವಿ ಅಂತ ಮಾತಾಡೋದು, ಇದೆಲ್ಲ ಬಹಳ ಒಳ್ಳೆಯ ಆಶಯನೇ. ಆದರೆ ಅದರಿಂದ ಬಿಡಿಸಿಕೊಳ್ಳುವುದು ತುಂಬ ಕಷ್ಟ. ಈಗ ಜಾತಿಯನ್ನು ನಾನು ಬಿಟ್ಟೆ ಎಂದವನು ಅವನ ಅಭಿವ್ಯಕ್ತಿ ಕ್ರಮದಲ್ಲಿ ಅಥವಾ ಅವಳ ಅಭಿವ್ಯಕ್ತಿ ಕ್ರಮದಲ್ಲಿ ಸಿಕ್ಕಾಕ್ಕೊಳ್ತಾರೆ. ಅಭಿವ್ಯಕ್ತಿ ಕ್ರಮದಲ್ಲಿಯೂ ಜಾತಿಯನ್ನು ಪ್ರಕಟಪಡಿಸಲ್ಲ ಅಂದರೆ ಅವರ ಅಭಿರುಚಿಯಲ್ಲಿ ಸಿಕ್ಕಾಕ್ಕೊಳ್ತಾರೆ. ಅವರ ಅಭಿರುಚಿಯಲ್ಲಿ ಅವರು ಜಾತಿ ಬಿಟ್ಟಿದ್ದೀವಿ ಅಂದರೆ ಅವ್ರ ಭಾಷೆ ಮತ್ತು ಬರಹದಲ್ಲಿ ಸಿಕ್ಕಾಕ್ಕೊಳ್ತಾರೆ. ಹೀಗಾಗಿ ಜಾತಿ ಅನ್ನೋದು ನಾವು ಬಿಟ್ಟರೂ ನಮ್ಮನ್ನು ಅದು ಬಿಡಲ್ಲ. ಹಾಗಾಗಿ ತೇಜಸ್ವಿಯವರ ಪರಿಸರದ ಕಥೆಗಳಲ್ಲಿ ಬರುವ ಪ್ರಸಂಗ ಮತ್ತು ತೇಜಸ್ವಿಯವರು ಆದಿವಾಸಿಗಳು, ಬುಡಕಟ್ಟು ಜನರು ಅಥವಾ ಹೊಲದಲ್ಲಿ ಕೃಷಿಯಲ್ಲಿ ಕೆಲಸ ಮಾಡುವಂಥವರು, ಅವ್ರ ಬಗ್ಗೆ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳು ಅದು ಮೇಲ್ಜಾತಿಯ ಒಂದು ಕಣ್ಣೋಟದಿಂದ ಬಂದಿದೆ ಅಂತ ನನ್ನ ಆರ್ಗ್ಯುಮೆಂಟ್ ಸರ್ ಈ ಪುಸ್ತಕದಲ್ಲಿ. ಅಲ್ಲ, ಈ ಕಣ್ಣೋಟದಿಂದ ಬಂದರೆ ಏನು ತಪ್ಪು ಏನಿದೆ ಸರ್? ತಪ್ಪು ಏನಿದೆ ಈ ಕಣ್ಣೋಟದಿಂದ ಬಂದರೆ ಅಂದರೆ, ಉದಾಹರಣೆಗೆ
ಈಗ ಎಡ್ವರ್ಡ್ ಸೈಯದ್ದು ಅಂತ ಒಬ್ಬ ಚಿಂತಕ ಅಮೇರಿಕನ್ನು, ಆದರೆ ಮೂಲತಃ ಅವರು ಲೆಬನಾನ್ ಮೂಲದವರು. ಅವರೊಂದು ಪುಸ್ತಕ ಬರೀತಾರೆ, ಓರಿಯೆಂಟಲಿಸಮ್ ಅಂತ ಒಂದು ಪುಸ್ತಕ ಬರೀತಾರೆ. ಈಗ ಓರಿಯೆಂಟಲಿಸಮ್ ಅಂತ ಪುಸ್ತಕದಲ್ಲಿ ಅವರು ಬಹಳ ಮಹತ್ವವಾದ ವಿಚಾರಗಳನ್ನು ಹೇಳ್ತಾರೆ. ಬ್ರಿಟಿಷ್ನವರು ಭಾರತಕ್ಕೆ ಬಂದು ಇಲ್ಲಿ ವಸಾಹತುಶಾಹಿ ಕಣ್ಣೋಟದಿಂದ ನಮ್ಮನ್ನೆಲ್ಲ ಏನು ಕರೆದ್ರು, ಇವರು ಅನಾಗರಿಕರು, ಸಗಣಿ ಸಂಸ್ಕೃತಿಯವರು, ಇವರನ್ನು ನಾವು ಮೇಲೆತ್ತಬೇಕು, ಇವರನ್ನು ನಾಗರಿಕರನ್ನಾಗಿ ಮಾಡಬೇಕು, ಇದು ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಬರೆದ್ರು. ಈಗ ಹಾಗೆ ಬ್ರಿಟಿಷರು ಶಿಕ್ಷಣ ನೀಡುವಲ್ಲಿ ಅಥವಾ ಇಂಗ್ಲೀಷ್ ಕಲಿಸೋದ್ರಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಭಾರತಕ್ಕೆ ಬೇರೆ ರೀತಿ ನೆರವಾಗಿದ್ದಾರೆ. ಆದರೆ ಅವರ ಕಣ್ಣೋಟದಲ್ಲಿ ನಾವೆಲ್ಲರೂ ಅನಾಗರಿಕರು ಅಂತ ಅನ್ನಿಸ್ಕೊಂಡ್ವಿ. ಈಗ ನಾವು ಬ್ರಿಟಿಷರನ್ನ ಟೀಕಿಸಬೇಕಾದ್ರೆ ವಸಾಹತುಶಾಹಿಯ ಡೆಫಿನೇಷನನ್ನು ವಿಸ್ತರಿಸ್ಕೋಬೇಕಾಗುತ್ತೆ. ಕಾಲೋನೈಸ್ ಮಾಡ್ಕೊಳ್ಳೋದು ಅಂದರೆ ಬೇರೆ ದೇಶದವರೇ ಬಂದು ಕಾಲೋನೈಸ್ ಮಾಡಬೇಕಿಲ್ಲ. ಪ್ರತಿ ಊರಿನಲ್ಲಿಯೂ, ಭಾರತದ ಪ್ರತಿ ಗ್ರಾಮದಲ್ಲಿಯೂ, ನಾವು ಯಾವುದು ಕೆಲವು ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳನ್ನು ಹೊರತುಪಡಿಸಿ ಭಾರತದ ಪ್ರತಿ ಊರಿನಲ್ಲಿಯೂ ಜಾತಿ ವಸಾಹತುಶಾಹಿ ಇದೆ. ಪ್ರತಿ ಊರಿನಲ್ಲಿ ನೀವು ಒಂದು ಕೇರಿ ಕಾಣ್ತೀರಾ, ಪ್ರತಿ ಊರಿನಲ್ಲಿ ಒಂದು ಹಟ್ಟಿಯನ್ನು ಕಾಣ್ತೀರಾ. ಹಟ್ಟಿ ಮತ್ತು ಕೇರಿಗಳನ್ನು ಯಾರಿಂದ ಆಳಲ್ಪಡುತ್ತವೆ? ಅವರಿಗೆ ಸರ್ಕಾರ ಯಾರು? ಆಂಧ್ರ ಪ್ರದೇಶದಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಯು ಪಿನಲ್ಲಾಗಲಿ, ನೀವು ಬಿಹಾರಲ್ಲಾಗಲಿ, ಎಲ್ಲಿಯೋ ಹೋದರೂ ಈ ಕೇರಿಗಳನ್ನು, ಹಟ್ಟಿಗಳನ್ನು ಮತ್ತು ಕೆಳಜಾತಿಗಳೆಂದು ಕರೆಯಲ್ಪಡುವ ಜನರನ್ನು ಆಳೋದು ಯಾರು? ಪ್ರಬಲ ಜಾತಿಗಳು ಅನಿಸ್ಕೊಳ್ಳೋವು. ಈ ಪ್ರಬಲ ಜಾತಿಗಳು ವಸಾಹತುಶಾಹಿ. ಇವರು ಆಳೋದ್ರಿಂದ ಇವರು ಕೂಡ, ಇದು ಕೂಡ ಬ್ರಿಟಿಷ್ ವಸಾಹತುಶಾಹಿಗಿಂತ ಭಿನ್ನ ಅಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಎರಡನೇ ಲೇಖನದಲ್ಲಿ ಅದೇ ಬರುತ್ತೆ, ಜಾತೀಯತೆ ಹೇಗೆ ವಸಾಹತುವಾಗಿ ಕೆಲಸ ಮಾಡುತ್ತೆ ಅಂತ. ಬಟ್ ನಮ್ದು ಇಲ್ಲಿ ಪ್ರಶ್ನೆ ಏನಂದ್ರೆ, ವಸಾಹತು ಅಂತಂದ್ರೆ ಬೇರೆ ಕಡೆಯಿಂದ ಬಂದು ಅಲ್ಲಿನ ಮೂಲ ನಿವಾಸಿಗಳನ್ನ ಹತೋಟಿಲಿ ಹಿಡಿದುಕೊಂಡು ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು. ಬಟ್ ಇವರು ಅದೇ ಗ್ರಾಮದವರಾಗಿರ್ತಾರೆ, ಮೇಲ್ಜಾತಿಯವರು ಅದೇ ಗ್ರಾಮದವರಾಗಿದ್ದಾಗ ಅದು ಹೇಗೆ ವಸಾಹತು ಹೇಗೆ ಅಂತ ಹೇಳೋದು? ವಸಾಹತಿನ ಮುಖ್ಯ ಲಕ್ಷಣ ಏನಂದರೆ ಸಂಪನ್ಮೂಲಗಳನ್ನು ಲೂಟಿ ಮಾಡೋದು, ಸಂಪನ್ಮೂಲಗಳನ್ನು ಕಿತ್ಕೊಳ್ಳೋದು. ಈಗ ಪ್ರಬಲ ಜಾತಿಗಳು ಪ್ರತಿ ಊರಿನಲ್ಲಿಯೂ ತಮಗಿಂತ ಕೆಳ ಜಾತಿಗಳ ಮೇಲೆ, ಅವರ ಸಂಪನ್ಮೂಲಗಳ ಮೇಲೆ ಸಂಪೂರ್ಣ ಹತೋಟಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ನೀರು ಅಥವಾ ದಾರಿ, ಸ್ಮಶಾನ ಏನು ಬೇಕಾದರೂ ಇವರ ಹತೋಟಿಯಲ್ಲಿರುತ್ತೆ. ಅಷ್ಟೋಗ್ಲಿ ಅವ್ರು ಒಳ್ಳೆಯ ಬಟ್ಟೆ ಹಾಕ್ಕೋಬೇಕಾದ್ರೆ ಅಥವಾ ಕುದುರೆ ಮೇಲೆ ಮದುವೆ ಆದಾಗ ಸವಾರಿ ಹೋಗಬೇಕಾದ್ರೆ, ಚೆನ್ನಾಗಿ ಮದುವೆ ಆಗಬೇಕಾದ್ರೆ ಎಲ್ಲದಕ್ಕೂ ಇವರ ಅನುಮತಿಯೇ ಬೇಕಾಗುತ್ತೆ. ಹಾಗಾಗಿ ವಸಾಹತುಶಾಹಿಯ ಹಳೆಯ ಒಂದು ವ್ಯಾಖ್ಯಾನವನ್ನು ವಿಸ್ತರಿಸಿ ಪ್ರತಿ ಊರಲ್ಲಿಯೂ ಪ್ರಬಲ ಜಾತಿಗಳ ವಸಾಹತುಶಾಹಿ ಇದೆ ಅಂತ ನನ್ನ ಆರ್ಗ್ಯುಮೆಂಟು ಸರ್. ಈ ಪುಸ್ತಕದಲ್ಲಿ ಹೌದು. ಹಾಂ ಸರ್. ಈಗ ನಾವು ಮತ್ತೆ ಮುಖ್ಯವಾಗಿ ಅದೇ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವ್ರ ಪ್ರಶ್ನೆಗೆ ಬರೋದಾದರೆ, ಈಗ ಅವರು ಈ ಎಂಟ ಮಾಸ್ತಿ ಇವ್ರ ವಿಚಾರದಲ್ಲಿ ಅವ್ರು ಹೇಗೆ ಅವ್ರ ಭಾಷೆಯನ್ನು ಹೇಗೆ ಬಳಸ್ತಾರೆ ಅಂತ ನೀವು ಬರೆದಿದ್ದೀರಲ್ಲ. ನನ್ನ ಪ್ರಶ್ನೆ ಇರೋದಿಲ್ಲಿ, ತೇಜಸ್ವಿ ಬರೆದಿದ್ದು ಅದೊಂದು ಸೃಜನಶೀಲ ಕೃತಿ, ಅದು ಪರಿಸರದ ಕಥೆಗಳು ಸೃಜನಶೀಲ ಕೃತಿ. ಅವ್ರಿಗೆ ಒಬ್ಬ ಸೃಜನಶೀಲ ಲೇಖಕನಿಗೆ ಅಷ್ಟು ಸ್ವಾತಂತ್ರ್ಯ ಇರಲ್ವಾ? ಇಲ್ಲಿ ಸ್ಪಷ್ಟಪಡಿಸ್ಬೇಕು, ಅದು ಸೃಜನಶೀಲ ಕೃತಿ ಅಲ್ಲ, ಪರಿಸರದ ಕಥೆಗಳು. ತೇಜಸ್ವಿಯವರ ಅನುಭವವನ್ನು ಅವರು ಪ್ರಬಂಧಗಳ ರೂಪಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಅದನ್ನು ಓದಿದ ಯಾರಿಗಾದರೂ ಗೊತ್ತಾಗುತ್ತೆ. ಈಗ ಜೋಸೆಫ್ ಕಾನ್ರಾಡು ಹಾರ್ಟ್ ಆಫ್ ಡಾರ್ಕ್ನೆಸ್ ಪುಸ್ತಕ ಬರೀತಾನೆ. ಅದನ್ನು ತುಂಬ ಜನ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ ಅಂದರೆ, ಆಫ್ರಿಕನ್ನರನ್ನು ಅವರು ಚಿತ್ರಿಸಿರುವ ವಿಧಾನ. ಈಗ ಪರಿಸರದ ಕಥೆಗಳಲ್ಲಿ ಮಾಸ್ತಿಯವರನ್ನಾಗಲಿ, ನಾನು ಆ ಪಾತ್ರಗಳನ್ನು ಏಕವಚನದಲ್ಲಿ ಬಳಸೋದಿಲ್ಲ, ವೆಂಕಟ ಅವರನ್ನಾಗಲಿ, ಇವರು ಚಿತ್ರಿಸುವ ವಿಧಾನ ಹೇಗಿದೆ ಅಂದರೆ, ಅವರು ಅನಾಗರಿಕರು, ಅವ್ರಿಗೇನೂ ಗೊತ್ತಿಲ್ಲ, ಮತ್ತು ಅವ್ರ ಹೆಂಡತಿಯ ಸಾವನ್ನು ಕೂಡ ಹೆಂಡ ಕುಡಿಯೋದಕ್ಕೆ ಬಳಸಿಕೊಳ್ಳುವವರು, ಮತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ಕೇವಲ ಅಂದರೆ ಇವರಿಂದ ಹಣ ವಸೂಲಿ ಮಾಡೋದಕ್ಕೆ ನಾಟಕ ಆಡೋರು ಅಂತ ಅವರು ಬಳಸ್ತಾರೆ ಪದಗಳನ್ನು. ಇವಾಗ ನಾವು ಯಾರಾದರೂ ಬಡವರನ್ನು ನೋಡಿದಾಗ ಅಥವಾ ಆ ಥರದ ಸ್ಥಿತಿಯಲ್ಲಿದ್ದಾಗ ನೋಡಿದಾಗ, ಆ ಥರ ಭೀಕರವಾದ ಸ್ಥಿತಿಯಲ್ಲೋ ಅತಿ ದುಡ್ದು ಅವರು ಇವರ ದೃಷ್ಟಿಯಲ್ಲಿ ಯಾರೋ ತೇಜಸ್ವಿ ದೃಷ್ಟಿಯಲ್ಲಿ ಕೊಳಕಾಗಿ ಕಾಣುವಾಗ, ನಾವು ಅದರಿಂದ ಒಬ್ಬ ಸಮಾಜವಾದಿಯೊಬ್ಬನ ಪ್ರಜ್ಞೆಗೆ ಅದು ಪ್ರೀತಿ, ಅನುಕಂಪ ಹುಟ್ಟಬೇಕೋ ಅಥವಾ ವ್ಯಂಗ್ಯ, ಹಾಸ್ಯದ ಹೆಸರಿನಲ್ಲಿನ ಅಪಹಾಸ್ಯ ಹುಟ್ಟಬೇಕೋ ಅಥವಾ ಕೀಳಾಗಿ ಕಾಣುವ ಬರಹ ಹೇಗೆ ಬರುತ್ತೆ? ಅದು ನನ್ನ ಪ್ರಶ್ನೆ. ಹಾಗಾಗಿ ನನಗನ್ಸುತ್ತೆ ಅವರ ಪ್ರಬಲ ಜಾತಿಯ ಕಣ್ಣೋಟಕ್ಕೆ ಅಥವಾ ಅವರ ಆರ್ಥಿಕ ಸ್ಥಿತಿಯ ಕಣ್ಣೋಟಕ್ಕಾಗಿ ಅವ್ರಿಗೆ ಹಾಗೆ ಬರೆದಿದ್ದಾರೆ. ಅದರಿಂದಾಗಿ ಅವರು ಅದರಿಂದ ಮುಕ್ತವಾಗಿಲ್ಲ, ಜಾತಿ ವಾಸನೆಯಿಂದ ತೇಜಸ್ವಿ ಅಂಥ ಲೇಖಕರು ಮುಕ್ತವಾಗಿಲ್ಲ ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಅಲ್ಲ, ಈಗ ಅಂದರೆ
ಈಗ ಅವರ ಕಣ್ಣೋಟವೇ ಹಾಗಿದ್ದಾಗ ಅಂದರೆ ಅವ್ರು ಕಂಡಿದ್ದಾನೆ ಅವ್ರು ಬರೆದಿರ್ತಾರೆ ಅಂತ ಬಟ್ ಆ ಭಾಷೆ ಬಳಸುವ ಭಾಷೆ ಮಾನವೀಯವಾಗಿಲ್ಲ ಅಂತ ನೀವು ಹೇಳೋದು. ಇದು ಪ್ರಶ್ನೆ ಬಳಸುವ ಭಾಷೆದಲ್ಲ, ಭಾಷೆಯು ಹೇಗೆ ರೂಪುಗೊಳ್ಳುತ್ತದೆ. ಹಾಂ, ಆಮೇಲೆ ಆ ಭಾಷೆಯಲ್ಲಿ ಭಾಷೆ ಬಳಸಿದ್ದು ಮಾತ್ರ ಅಲ್ಲ, ಅದರಲ್ಲಿ ಇನ್ನೊಬ್ಬರನ್ನು ಅವಮಾನಿಸುವ ಹಕ್ಕು ಹೇಗೆ ಬರುತ್ತೆ. ಯಾರನ್ನಾದರೂ ಆಗಲಿ, ಯಾರು ಹೇಗೆ, ಈಗ ಎಲ್ಲರೂ ಪೌರರೇ, ಸಂವಿಧಾನದ ಪ್ರಕಾರ ಎಲ್ಲರೂ ಪೌರರೇ, ಇನ್ನೊಬ್ಬರನ್ನು ಅವಮಾನಿಸುವ ಹಕ್ಕು ಹೇಗೆ ಬರುತ್ತೆ. ಅದೇ ಎಂಟನೋ ಮಾಸ್ತಿನೋ ತೇಜಸ್ವಿಯವ್ರನ್ನ ಹಾಗೆ ಬೈಯೋದಕ್ಕೆ ಸಾಧ್ಯ ಇತ್ತಾ. ಹಾಗಾಗಿ ಅಂದರೆ ಇಲ್ಲಿ ಒಂದು ಅಸಮಾನತೆ ಇದೆ, ಭಾಷೆಯ ರಚನೆಯಲ್ಲಿ ಅಸಮಾನವಾದ ಒಂದು ಏಣಿ ಶ್ರೇಣಿ ಕಂಡು ಬರುತ್ತೆ ಅಂತ ಹನುಮಂತವ್ರೆ. ಈಗ ಇನ್ನೊಂದು ಲೇಖನದಲ್ಲಿ ಸರ್ ನೀವು ಏನು ಏನು ಹೇಳ್ತೀರಾ, ಲಂಕೇಶ್ ಅವ್ರ ಅಲ್ಲ, ಇನ್ನೊಂದು ಶುಚಿ ಮತ್ತು ಅಶುಚಿ ಲೇಖನದಲ್ಲಿ ಒಬ್ಬ ವ್ಯಕ್ತಿನ ಆ ವ್ಯಕ್ತಿ ನಮ್ಗೆ ಪರಿಚಯನೇ ಇಲ್ಲ, ಆ ವ್ಯಕ್ತಿ ನಾವು 2 ನಿಮಿಷ ಮಾತಾಡ್ಸಿಬಿಟ್ರೆ ಅವನ ಹಾವಭಾವ, ಆಂಗಿಕ ಅಭಿನಯ, ಅವನ ಭಾಷೆ ನೋಡ್ಬಿಟ್ಟು ಅವನು ಇದೇ ಜಾತಿಯವನು ಅಂತ ಹೇಳ್ಬೋದು ಅಂತ ಹೇಳ್ತೀರಾ. ಅದು ಹೇಗೆ ಸಾಧ್ಯ? ಅದು ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ, ಸಾಮಾನ್ಯವಾಗಿ ಮೊದಲು ಜಾತಿ ಪದ್ಧತಿಯನ್ನು ಕಂಡುಹಿಡಿಬೇಕಾದ್ರೆ ಹೆಸರುಗಳನ್ನ ಇಟ್ಕೊಳ್ತಾ ಇದ್ರು. ಈಗಲೂ ಭಾರತದ ಗ್ರಾಮೀಣ ಪ್ರದೇಶದ ಬಹುಭಾಗಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ತಮ್ಮ ಜಾತಿ ಸೂಚಕ ಹೆಸರುಗಳನ್ನು ಇಟ್ಕೊಳ್ತಾ ಇದ್ರು. ತಾವು ವಾಸಿಸುವ ಜಾಗ ಅಥವಾ ಜಾತಿ ಸೂಚಕಗಳ ಹೆಸರಿನ ಮೂಲಕ ನಾವು ಅವರನ್ನು ಇಂಥ ಜಾತಿಗೆ ಸೇರಿದವರು ಅಂತ ಹೇಳ್ಬೋದಾಗಿತ್ತು. ಈಗ 2ನೇ ಹಂತಕ್ಕೆ ಪ್ರವೇಶಿಸಿದ್ರು. ಈಗ ಜಾತಿಯಲ್ಲಿ ಹೆಸರಿಲ್ಲ ಅಂತ ಇಟ್ಕೊಳ್ಳಿ, ಅವರ ಅಭಿವ್ಯಕ್ತಿ ಕ್ರಮ, ಅವರು ಬಳಸುವ ಭಾಷೆ. ಉದಾಹರಣೆಗೆ ಸರಳವಾಗಿ ಹೇಳ್ಬೇಕಂದ್ರೆ, ಈಗ ಸಂಜಯ್ ಹೇಳ್ತಾರೆ ನಾನು ನಾನ್ ವೆಜಿಟೇರಿಯನ್ ಅಂತ, ತಕ್ಷಣ ನೀನು ನಾನ್ ವೆಜಿಟೇರಿಯನ್ ಅಂದರೆ ಆ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದರಲ್ಲೇ ಜಾತಿ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ. ಆಮೇಲೆ ಅವ್ರ ಪಕ್ಕದ ಮನೆಯಿಂದ ಮಾಂಸಾಹಾರಿಗಳು ಯಾರಾದರೂ ಪಕ್ಕದ ಮನೇಲಿದ್ದರೆ, ಅವ್ರ ಪಕ್ಕದ ಮನೆಯಿಂದ ಏನಾದರೂ ಮಟನ್ ಸಾರು ಮಾಡಿದ್ದು, ಚಿಕನ್ ಸಾರು ಮಾಡಿದ್ದು ವಾಸನೆ ಬಂದರೆ, ದುರ್ವಾಸನೆ ಕೊಳಕರು ಅಂತ ಅಂದ ಕೂಡಲೇ ನಿನ್ನ ಜಾತಿ ನಿರ್ಧಾರ ಆಗುತ್ತೆ. ಅಥವಾ ಈಗ ಹೊಸ ಥರ ಜಾತಿನ ಇದು ಮಾಡ್ತಾರೆ, ಈಗ ಅವರು ಜಾತಿನ ಬೈಯೋದ್ರ ಬದಲಾಗಿ ರಿಸರ್ವೇಷನ್ ಬೈತಾರೆ. ಸತತವಾಗಿ ಮೀಸಲಾತಿ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂದರೆ ಅವರು ಸಹಜವಾಗಿಯೇ ಕೆಳಜಾತಿಗಳ ಮೇಲೆ ಅತ್ಯಂತ ಅಸಹನೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರು ಪ್ರಬಲ ಜಾತಿಗೆ ಸೇರಿದವರು ಅಂತ ಗೊತ್ತಾಗುತ್ತೆ. ಹೀಗೆ ಅವರ ಅಭಿಪ್ರಾಯಗಳು, ಅವರ ಟೇಸ್ಟು, ಪೇರಿ ಬರ್ದು ಹೇಳ್ತಾರೆ ಟೇಸ್ಟ್, ಅವರು ಯಾವ ಅಭಿರುಚಿಯನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ವರ್ಗವೂ ಅಡಗಿರುತ್ತೆ ಮತ್ತು ಜಾತಿಯೂ ಅಡಗಿರುತ್ತೆ. ಹಾಗಾಗಿ ಜಾತಿ ಅನ್ನೋದ್ರಿಂದ ಅವರು ಹೇಗೇ ಬಿಡಿಸ್ಕೊಂಡ್ರು ತಮ್ಮ ಅಭಿರುಚಿಯಿಂದ ಬಿಡಿಸ್ಕೊಳ್ಳಲಾರರು. ತಮ್ಮ ಟೇಸ್ಟ್ ಇದೆಯಲ್ಲ, ಆ ಕ್ಯಾಸ್ಟ್ ಟೇಸ್ಟ್ ಅನ್ನೋದೇ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಡೀಟೈಲ್ಡಾಗಿ ನಾವು ಅನಾಲಿಸಿಸ್ ಮಾಡಿದ್ರೆ ಅದು ನಮಗೆ ಕಂಡು ಬರುತ್ತೆ. ಅಂದರೆ ನೀವು ಈ ಒಂದು ಲೇಖನದಲ್ಲಿ ಏನು ಹೇಳ್ತೀರ ಅಂದರೆ ಸರ್, ನಾವು ಜಾತೀಯತೆಯನ್ನು ಪಾಲಿಸಲ್ಲ, ನಾವೆಲ್ಲ ವೈಚಾರಿಕವಾಗಿದ್ದೀವಿ, ಜಾತ್ಯತೀತರು, ನಾವು ಮದುವೆ ಕೂಡ ಆಗ್ತೀವಿ ಅಂತ ಅಂದರೆ ಅಂತರ್ಜಾತಿ ಮದುವೆ ಕೂಡ ಆದವರು ಇರ್ತಾರೆ, ಬಟ್ ಅವ್ರ ನಡವಳಿಕೆಯಲ್ಲಿ, ನಡೆನುಡಿಯಲ್ಲಿ ಜಾತೀಯತೆ ಇರುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ನೋಡ್ರಿ, ಇದೇ ಪುಸ್ತಕದಲ್ಲಿ ಒಂದು ಎಸ್.ಎಲ್. ಭೈರಪ್ಪನವ್ರದ್ದು ಭೈರಪ್ಪನವರು ಜಾತಿವಾದಿ ಅಂತಿದೆ. ಹೌದು, ಜಾತಿವಾದಿ ಅಂತ ಭಾರತ ಕಂಡ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಅವರು ಒಬ್ಬರು. ಇಂಗ್ಲೀಷ್ ಭಾಷೆಗೆ, ಬೇರೆ ಬೇರೆ ಭಾಷೆಗೆಲ್ಲ ಅವರ ಕೃತಿಗಳು ಅನುವಾದ ಆಗಿದೆ. ಭೈರಪ್ಪನವ್ರು ಹೇಳೋ ಪ್ರಕಾರ ಅತಿ ಕಡು ಬಡತನದಲ್ಲಿ ಬೆಳೆದು ಬಂದವರು ಮತ್ತು ಅವ್ರೂರನ್ನು ಅವ್ರು ಇವಾಗಲೂ ಕೊನೆಯ ದಿನಗಳವರೆಗೂ ನೆನಪಿಸ್ಕೋತಾ ಇದ್ರು. ಮತ್ತು ಅವ್ರೂರು ದೇವಸ್ಥಾನಕ್ಕೆ ಮಕ್ಕಳಿಗೆ ಏನೋ ಟ್ರಸ್ಟ್ ಎಲ್ಲ ಮಾಡಿ ಸೇವೆ ಮಾಡಬೇಕು ಅಂತ ಮನೋಭಾವ ಉಳ್ಳವರು ಮತ್ತು ನಾನು ಹಿಂದೂ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು ಮತ್ತು ಅವರ ಹಿಂದುತ್ವವಾದವನ್ನು ಅವರು ಬಹಿರಂಗವಾಗಿ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಅವರು ವಾಸ್ ವೆರಿ ಹಾನೆಸ್ಟ್ ಪರ್ಸನ್. ಆದರೆ ನಾನೇನಂದ್ರು, ಇಂಥ ಭೈರಪ್ಪನವರು, ಇಷ್ಟು ಎಲ್ಲ ಮಾತಾಡುವಂಥ ಭೈರಪ್ಪನವರು, ಹಾಗಾದರೆ ಅವರು ಯಾವ ರೀತಿಯಾಗಿ ತಮ್ಮ ನಿಜ ಜೀವನದಲ್ಲಿ ಜಾತಿಯನ್ನು ಹೇಗೆ ನಿಭಾಯಿಸ್ತಿದ್ರು ಅಂತ. ಈಗ ಜಾತಿಯನ್ನು ನಿಜ ಜೀವನದಲ್ಲಿ ನಿಭಾಯಿಸಬೇಕು ಅಂತಂದ್ರೆ ನಾನು ಹೇಳ್ತೀನಿ, ನಾವು ಯಾರ ಜೊತೆ ಆ ಸಾಮಾಜಿಕ ಸಂಬಂಧವನ್ನು ಹೊಂದಿದ್ದೀವಿ ಅಂತ. ಈಗ ಭೈರಪ್ಪನವ್ರನ್ನ ಅಷ್ಟು ಅವರ ಎಲ್ಲ ಇದನ್ನು ನಾನು ಗಮನಿಸಿದೆ. ಉದಾಹರಣೆಗೆ ಭೈರಪ್ಪನವರು ಅವ್ರ ಸಿನಿಮಾಗಳನ್ನು ಯಾರಿಗೆ ನಿರ್ದೇಶನ ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಅವರು ಬ್ರಾಹ್ಮಣ ಜಾತಿಗೆ ಸೇರಿದ್ರಿಂದ ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ. ಅವರ ಪುಸ್ತಕ ಪ್ರಕಟಣೆ ಅಷ್ಟು ಕಾದಂಬರಿಗಳು, 22-25 ಕಾದಂಬರಿ ಬಂದಿದೆಯಲ್ಲ, ಅಷ್ಟೂ ಕಾದಂಬರಿಗಳನ್ನು ಆ ಪ್ರಕಾಶನ ಕೊಟ್ಟಿದ್ದಾರೆ. ಅಂದರೆ ಅವರ ಆರ್ಥಿಕ ಬಂಡವಾಳವು ಬ್ರಾಹ್ಮಣರಿಗೆ ಸೇರಿದೆ. ಅವರ ಕಾದಂಬರಿಗಳು ಯಾವುದನ್ನು ಸೃಜನಶೀಲ ಬಂಡವಾಳ ಅಂತ ಕರಿತೀವಲ್ಲ, ಆ ಸೃಜನಶೀಲ ಬಂಡವಾಳದಿಂದ ಬರುವ ಹಣವು ಅವರ ಪಬ್ಲಿಷರ್ಗೆ ಹೋಗುತ್ತೆ. ಅದಾದಮೇಲೆ ಅವರು ಸಿನಿಮಾಗಳನ್ನು ಅವ್ರ ಕಾದಂಬರಿಗಳನ್ನು ಸಿನಿಮಾಗಳನ್ನಾಗಿ ಪರಿವರ್ತಿಸೋದಕ್ಕೆ
ಒಪ್ಪಿಗೆಯನ್ನು ಕೊಡ್ತಾರೆ. ಅದು ಬ್ರಾಹ್ಮಣ ನಿರ್ದೇಶಕರಿಗೆ ಕೊಡ್ತಾರೆ. ಕೊನೆಗೆ ಆಯಿತು, ಕೊನೆಗೆ ಅವರು ಮೆಂಟರ್ ಮಾಡ್ತಾರೆ. ಅಂದರೆ ಕೆಲವ್ರನ್ನೆಲ್ಲ ಕೂಡಿಸ್ಕೊಂಡು ಮುಂದೆ ಕಾದಂಬರಿ ಹೇಗೆ ಬರೀಬೇಕಾದ್ರೆ ಆ ಮೆಂಟರಿಂಗ್ ಮಾಡುವಂಥ ವ್ಯಕ್ತಿಯೂ ಕೂಡ ಬ್ರಾಹ್ಮಣರೇ ಆಗಿರ್ತಾರೆ. ಮತ್ತು ಅವ್ರು ಟ್ರಸ್ಟ್ ಮಾಡ್ತಾರೆ, ಅವ್ರ ಟ್ರಸ್ಟಲ್ಲಿ ಕೂಡ ಬ್ರಾಹ್ಮಣರೇ ಇರ್ತಾರೆ. ಅಂದರೆ ಅಷ್ಟೊಂದು ಜನಪ್ರಿಯ ವ್ಯಕ್ತಿಯೊಬ್ಬರಿಗೆ ಮತ್ತು ಅಷ್ಟೊಂದು ಅಭಿಮಾನಿಗಳಿದ್ದವರು ಕಾದಂಬರಿಗಳು ಎಲ್ಲರೂ ಓದಿರ್ತಾರೆ. ಅಂದರೆ ಬ್ರಾಹ್ಮಣರ ತಮ್ಮ ಜಾತಿಯವರು ಮಾತ್ರ ಹೇಗೆ ಸಾಧ್ಯ ಆಯಿತು? ಅವ್ರಿಗೆ ಯಾಕೆ ಕ್ಯಾಸ್ಟ್ ಕೆಮಿಸ್ಟ್ರಿ ವರ್ಕ್ ಆಯಿತು? ನನಗಿದು ಬಗೆಹರಿದ ಪ್ರಶ್ನೆ, ಅದು ಭೈರಪ್ಪನಂಥ ಕಾದಂಬರಿಕಾರರಿಗೆ. ಆಮೇಲೆ ಅವ್ರು ಇನ್ನುಳಿದ ಎಲ್ಲರನ್ನೂ ಅವ್ರ ಕಾದಂಬರಿ ಓದೋರೆಲ್ಲ ಕನ್ಸ್ಯೂಮರ್ಸ್ ಅಂತ ಟ್ರೀಟ್ ಮಾಡಿದ್ದಾರೆ. ಬೇರೆ ಜಾತಿಯವರೆಲ್ಲ ಅವರ ಕನ್ಸ್ಯೂಮರ್ಸ್, ಗಿರಾಕಿಗಳು, ಅವರ ಕನ್ಸ್ಯೂಮರ್ಸು. ಹಾಗಾಗಿ ನಾನು ಅವ್ರನ್ನ ಯಾವ ರೀತಿಯಲ್ಲಿ ಅವರು ಉದಾಹರಣೆಗೆ ಅವ್ರ ಜೀವನದಲ್ಲಿ ಯಾರಾದ್ರೂ ಕೆಲವ್ರಿಗೆ ಯಾರಿಗಾದ್ರೂ ಅವ್ರ ಕಾದಂಬರಿ ಹಕ್ಕನ್ನು ಬೇರೆಯವ್ರಿಗೆ ಕೊಟ್ಟಿದ್ದಿದ್ರೆ, ಅಥವಾ ಅವರ ಈ ಸಿನಿಮಾ ನಿರ್ದೇಶನವನ್ನಾದರೂ ಕೊಟ್ಟಿದ್ರೆ, ಅವ್ರ ಸುತ್ತಮುತ್ತ ಗೆಳೆಯರ ಬಳಗದಲ್ಲಿ ಯಾರಾದ್ರೂ ಬೇರೆ ಇವರಿದ್ದಿದ್ರೆ, ಅವ್ರ ಜಾತಿಯಲ್ಲಿದ್ದವ್ರು ಇದ್ದಿದ್ರೆ, ನನಗೆ ಅವ್ರಿಗೆ ಸ್ವಲ್ಪವಾದರೂ ರಿಯಾಯಿತಿ ತೋರಿಸ್ಬೋದಾಗಿತ್ತು. ಅದಕ್ಕೆ ಅವ್ರು ಸಮಾಜಶಾಸ್ತ್ರೀಯವಾಗಿ ನೋಡುವಾಗ ನಮಗಿದೆಲ್ಲ ಗೊತ್ತಾಗುತ್ತೆ. ವಿ ಸ್ಟಡಿ ಸೋಷಿಯಲ್ ರಿಲೇಷನ್ಶಿಪ್, ವಿ ಸ್ಟಡಿ ಬಿಹೇವಿಯರ್, ವಿ ಸ್ಟಡಿ ಕಾಂಪ್ಲೆಕ್ಸಿಟೀಸ್ ಆಫ್ ಹ್ಯೂಮನ್ ಬೀಯಿಂಗ್, ವಿ ಸ್ಟಡಿ ಕಾಂಪ್ಲೆಕ್ಸಿಟೀಸ್ ಆಫ್ ಸೊಸೈಟಿ. ಹಾಗಾಗಿ ನನಗೆ ಅವ್ರನ್ನ ಜಾತಿಯನ್ನು ಆಚರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಅವರು ಜಾತಿವಾದಿ ಅಂತ ಅಲ್ಲ ಅಂತ ಹೇಳೋಕ್ಕೆ ನಂಗೆ ಸಾಕ್ಷಿಗಳು ದೊರಲಿಲ್ಲ. ಅದನ್ನು ಯಾರಾದರೂ ಪುರಾವೆ ಸಹಿತ ಕೊಟ್ಟರೆ ನಾನು ಒಪ್ಕೋತೀನಿ. ಇದೇ ರೀತಿಯಲ್ಲಿ ಭೈರಪ್ಪರದ್ದು ಇದೇ ರೀತಿ ಇನ್ನೊಂದು ಭಾಳ ಒಳ್ಳೆಯ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್, ಅದು ಕೂಡ ಜಾತಿ ವಾಸನೆಯಿಂದ ಇರುವಂಥದ್ದು ಅಂತ ನೀವು ಒಂದು ಲೇಖನ ಬರೆದಿದ್ರಿ ಸರ್. ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ, ಇವರೆಲ್ಲ ಉದ್ದೇಶಪೂರ್ವಕವಾಗಿ ಜಾತಿಯನ್ನು ಆಚರಿಸ್ತಿದ್ದಾರೆ ಅಂತ ನಾನು ಹೇಳಲ್ಲ. ಆದರೆ ಅಪ್ರಜ್ಞಾಪೂರ್ವಕವಾಗಿ ಇವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಜಾತಿಯನ್ನು ಆಚರಿಸ್ತಾ ಇರ್ತಾರೆ. ಉದಾಹರಣೆಗೆ ವೀಕೆಂಡ್ ವಿತ್ ರಮೇಶ್ ತಗೋಣ. ಈಗ ನಾನು ಚಿಕ್ಕಂದಿಂದನೂ ರಮೇಶ್ ಅವರ ಒಂದು ಅಭಿಮಾನಿ, ಯಾಕಂದರೆ ಕಮಲ್ ಹಾಸನ್ ಥರನೇ ಆ್ಯಕ್ಟ್ ಮಾಡ್ತಿದ್ರು. ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್, ಅದಿರಲಿ ಪಕ್ಕಕ್ಕಿಡೋಣ. ಅವರು ಪಾಪ ಕಾರ್ಯಕ್ರಮದ ಅವ್ರದ್ದು ಹೊಣೆ ಅಲ್ಲ, ಅದು ಕಾರ್ಯಕ್ರಮದ ಯಾವುದೋ ಒಂದು ಟಿ ವಿಗೆ ಅವರು ನಿರೂಪಕ ರಮೇಶ್ ಅವರು. ಈಗ ರಮೇಶ್ ಅರವಿಂದ್ ಅವರು ಒಂದು ಅಷ್ಟು ಎಪಿಸೋಡ್ಗಳನ್ನು ನಡೆಸ್ಕೊಟ್ರು. ನಾನು ಯಾವುದೋ ಒಂದು ನಿರ್ದಿಷ್ಟವಾದ ಅವಧಿ ತೊಗೊಂಡಿದ್ದೀನಿ. ಈಗ ನಾವು ವೀಕೆಂಡ್ ವಿತ್ ರಮೇಶಲ್ಲಿ ಯಾಕೆ ಅಧಿಕ ಸಂಖ್ಯೆಯ ಬ್ರಾಹ್ಮಣರು ಬಂದಿದ್ದಾರೆ ಅಂತ ನನ್ನ ಪ್ರಶ್ನೆ. ಮತ್ತು ನಾನು ಅಧ್ಯಯನ ಮಾಡಿದ ಅವಧಿಯಲ್ಲಿ ಅಲ್ಲಿ ಪುಸ್ತಕದಲ್ಲಿ ತಾವು ನೋಡ್ಬೋದು, ಎಲ್ಲರ ಹೆಸರು ಜಾತಿ ಎಲ್ಲ ಇದು ಮಾಡಿದ್ದೀನಿ. ಒಬ್ಬ ದಲಿತ ಕ್ಯಾರೆಕ್ಟರ್ ಯಾಕಿಲ್ಲ? ಆಮೇಲೆ ಬ್ರಾಹ್ಮಣರ ಸಂಖ್ಯೆ ಯಾಕಿದೆ? ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಇದ್ರೆ ಏನಾಗ್ಬಿಡುತ್ತೆ, ಅವ್ರಿಗೆ ಪ್ರತಿಭೆ ಇಲ್ವಾ ಅಂತ. ಒಂದು ಸಾಮಾಜಿಕ ಮಾಧ್ಯಮದೊಳಗಡೆ ಅವ್ರ ಸಂಖ್ಯೆ ಜಾಸ್ತಿ ಇದ್ದ ಕ್ಷಣ ಏನಾಗುತ್ತೆ, ಹೊರಗಡೆ ಭಾವನೆಗೆ ಅವರು ವಿಶೇಷವಾದ ವ್ಯಕ್ತಿಗಳು. ನಮ್ಮ ಸಮಾಜದಲ್ಲಿ ಈಗಾಗಲೇ ಆ ಭಾವನೆಯನ್ನು ಹರಡಲಾಗಿದೆ. ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ವಿಶೇಷವಾದ ವ್ಯಕ್ತಿಗಳು, ಅವರು ಬಹಳ ಬುದ್ಧಿವಂತರು. ಈ ಅಭಿಪ್ರಾಯವನ್ನು ಪುನರುತ್ಪಾದನೆ ಮಾಡಲಾಗುತ್ತೆ ಮೀಡಿಯಾ ಮೂಲಕ. ಅದು ರೀಸೈಕಲ್ ಆಗುತ್ತೆ, ಪುನರುತ್ಪಾದನೆ ಮಾಡಲಿ. ಈಗ ನೀವು ಮತ್ತೊಂದು ಪ್ರಶ್ನೆ ಕೇಳೋದು, ಹಾಗಾದರೆ ಅದನ್ನು ಪುನರುತ್ಪಾದನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮತ್ತೊಮ್ಮೆ ವರ್ಣಾಶ್ರಮ ಪದ್ಧತಿಯಲ್ಲಿ ಅಥವಾ ಜಾತಿ ಪದ್ಧತಿಯಲ್ಲಿ ಅವರು ಮೇಲ್ಸ್ಥಾನದಲ್ಲಿ ಉಳಿತಾರೆ. ಮತ್ತೊಮ್ಮೆ ಎಲ್ಲರ ಮೇಲೆ ಸಾಂಸ್ಕೃತಿಕ ಅಧಿಕಾರವನ್ನು ಚಲಾಯಿಸುವಾಗ ಅವರು ಹೇಳಿದ್ದನ್ನು ಸರಿ ಎನ್ನುವಂತೆ ನಂಬುವಂತಹ ಮಾನಸಿಕ ಗುಲಾಮಗಿರಿಗೆ ಒಳಗಾಗಬೇಕಾಗುತ್ತೆ. ಹಾಗಾಗಿ ನನಗೆ ವೀಕೆಂಡ್ ವಿತ್ ರಮೇಶ್ ನೆಪ ಮಾತ್ರ. ಮಾಧ್ಯಮ ಅನ್ನೋದು ಉದ್ದಿಮೆ, ಅದು ಇಂಡಸ್ಟ್ರಿ, ಅದು ಬಿಸ್ನೆಸ್. ಆ ಇಂಡಸ್ಟ್ರಿಯಲ್ಲಿ ಕೆಲವೇ ಜಾತಿಗಳಿಗೆ ಪ್ರಾತಿನಿಧ್ಯ ಯಾಕೆ ದೊರೆಯುತ್ತೆ? ಈಗ OBC ಜಾತಿಗಳಿಗೂ ಕೆಲವು ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರಿಗೆ, ಅವರು ಈಡಿಗ ಜಾತಿಗೆ ಸೇರಿದವರಾಗಿದ್ದರು. ದರ್ಶನ್ ಅವ್ರಿಗೆ, ಅವರು ನಾಯ್ಡು ಜಾತಿಗೆ ಸೇರಿದವರಾಗಿದ್ದರು. ಹೀಗೆ ಅಂಥವ್ರಿಗೆಲ್ಲ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಯಾರಿಗೆ ಯಾವಾಗ ಪ್ರಾತಿನಿಧ್ಯ ಕೊಡ್ತಾರೆ ಅವ್ರಿಗೆ ಅಂದರೆ, ಅವರು ಜಾತಿಯನ್ನು ಮೀರಿ ಇವರ ಚಾನೆಲ್ಗೆ ಅನುಕೂಲ ಆಗೋಂಥವ್ರು ಕೊಟ್ಟಿದ್ದಾರೆ. ಆದರೆ ಬ್ರಾಹ್ಮಣರಿಗೆ ನೀಡುವಾಗ ಈ ಮಾನದಂಡಗಳನ್ನು ಅನುಸರಿಸಿಲ್ಲ. ಅವ್ರೇನು ಮಾಡಿದ್ದಾರೆ ಅಂದರೆ, ಅಷ್ಟೇನೂ ಜನಪ್ರಿಯವಿಲ್ಲದೆ ಇರೋ ಅಂತಹ ಬ್ರಾಹ್ಮಣ ವ್ಯಕ್ತಿಗಳಿಗೆ ನೀಡಿದ್ದಾರೆ. ಅಂದರೆ ಅದರಿಂದ ಅವರಿಂದ TRP ಸಿಗುತ್ತೋ ಇಲ್ವೋ ಡೌಟು. ಹೀಗೆ ಇದನ್ನೆಲ್ಲ ನಾವು ತುಂಬ ಚೆನ್ನಾಗಿದೆ. ಸಂಸ್ಕೃತಿ ಅನ್ನೋದೇ ಸಂಸ್ಕೃತಿ ಅಥವಾ ಈ ಥರದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿದೆ ಅಥವಾ ಪಾಪ್ಯುಲರ್ ಆಗಿದೆ ಅಂತ ನೋಡೋದಷ್ಟೇ ಅಲ್ಲ, ಈ ಪಾಪ್ಯುಲರ್ ಜನಪ್ರಿಯ ಸಂಸ್ಕೃತಿ ಹಿಂದೆ ಯಾವ ಅಂಶಗಳನ್ನು ಅಡಗಿದೆ ಅನ್ನೋದನ್ನೇ ನಮ್ಮ ಉದ್ದೇಶ. ಈಗ ನಾನು ಒಬ್ಬ ಸೋಷಿಯಾಲಜಿಸ್ಟಾಗಿ ನನ್ನ ಉದ್ದೇಶ ಏನು, ಒಬ್ಬ ಸೈಂಟಿಸ್ಟ್ಗೆ ಆಕಾಶಕಾಯಗಳ ಬಗ್ಗೆ, ಖಗೋಳ ವಿಜ್ಞಾನಿಗೆ ಆಕಾಶಕಾಯಗಳು ಹೇಗಿವೆ,
ಗ್ರಹಗಳು ಯಾವುವು, ಯಾವ ಗ್ರಹ ಯಾವ ಸುತ್ತತ್ತೆ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ. ಗೊತ್ತಿಲ್ಲದೇ ಇರೋ ನಮ್ಮ ಸುತ್ತಮುತ್ತ ನಡೆಯುವ ಗೊತ್ತಿಲ್ಲದೇ ಇರುವ ಅಂಶಗಳನ್ನು ಅವ್ರು ಎಷ್ಟೋ ಹೇಳ್ತಾರೆ. ಎಷ್ಟೋ ವರ್ಷಗಳವರೆಗೆ ಭೂಮಿ ಸೂರ್ಯ ಭೂಮಿಯ ಸುತ್ತುತ್ತಿದ್ದ ಅಂತ ನಂಬಿಕೆ ಇತ್ತು. ಎಲ್ಲರೂ ಭೂಮಿ ಮೇಲೆ ವಾಸಿಸ್ತಾ ಇದ್ವಿ. ಆದರೆ ಭೂಮಿ ಸೂರ್ಯನ ಸುತ್ತುತ್ತಿದೆ ಅನ್ನೋದು ವೈಜ್ಞಾನಿಕವಾಗಿ ಖಚಿತವಾಯಿತು. ಹಾಗಾಗಿ ನಮಗೂ ಜಾತಿ ಪದ್ಧತಿ ಅಷ್ಟೇ, ನಮಗೂ ಸಮಾಜದಲ್ಲಿ ಅನೇಕ ಅಂಶಗಳು, ತುಂಬ ಅಂಶಗಳು ಅಡಗಿದ್ದಾವೆ. ಹಿಡನ್ ಥಿಂಗ್ಸ್, ತುಂಬ ಅಂಶಗಳು ಅಡಗಿದ್ದಾವೆ. ಅಪ್ರಜ್ಞಾಪೂರ್ವಕವಾಗಿ ಆ ಅಂಶಗಳನ್ನು ಇಲ್ಲ ಹೀಗೆ ಯಾರನ್ನು ಅವಹೇಳನ ಮಾಡುವ ಅಥವಾ ಅವಮಾನ ಮಾಡುವ ಉದ್ದೇಶ ಇಲ್ಲ. ನಮ್ಮ ಸಮಾಜವು ಹೀಗಿದೆ, ನಮ್ಮ ಸಮಾಜದಲ್ಲಿರುವ ಅಂಶಗಳು ಈ ರೀತಿ ಇದೆ ಮತ್ತು ಇವುಗಳಿಂದ ಇದು ಪರಿಣಾಮ ಆಗುತ್ತೆ ಅಂತ ವಿವರಿಸಿ ಹೇಳುವುದು ಸಮಾಜಶಾಸ್ತ್ರಜ್ಞೊಬ್ಬನ ಕರ್ತವ್ಯ. ನಾನು ಆ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ. ಈಗ ನೀವು ಈ ಪ್ರಬಲ ಜಾತಿಯ ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು ಅಥವಾ ಯಾವುದೇ ಬರಹಗಾರನಿರ್ಬೋದು, ಅವರೆಲ್ಲರಲ್ಲೂ ಕೂಡ ಅಪ್ರಜ್ಞಾಪೂರ್ವಕವಾಗಿ ಜಾತೀಯತೆ ಕೆಲಸ ಮಾಡುತ್ತೆ ಅಂತ ಹೇಳಿದಿರುವಂಥದ್ದು. ಈಗ ಅದರ ನಂತರದ ಒಂದು ಲಂಕೇಶ್ ಕುರಿತು ಒಂದು ಲೇಖನ ಬರೆದಿದ್ದಾರೆ. ಈ ಲಂಕೇಶರಲ್ಲೂ ಕೂಡ ಅವರು ಕೂಡ ಲಿಂಗಾಯತ ಸಮುದಾಯದಿಂದ ಬಂದವರು. ಅವರಲ್ಲೂ ಕೂಡ ಹೇಗೆ ಜಾತೀಯತೆ ಅನ್ನೋದು ಕೆಲಸ ಮಾಡ್ತಿತ್ತು ಅಂತ. ಸರ್, ನಾನು ಲಂಕೇಶ್ನ ಒಂದು ಸಾರಿ ಭೇಟಿಯಾದೆ. ಆ ಭೇಟಿಯಾದಾಗ ಅವರ ಕೆಳಗಿನ ಸಹಾಯಕರಿಗೆ ಒಂದು ಅಶ್ಲೀಲವಾದ ಪದವನ್ನು ಬಳಸಿದ್ರು. ಆಮೇಲೆ ಸಾಮಾನ್ಯವಾಗಿ ಇದನ್ನೆಲ್ಲ ತಮಾಷೆಯಾಗಿ ತೊಗೊಳ್ತಾರೆ. ಆ್ಯಂಡ್ ಐ ಕ್ಯಾನಾಟ್ ಟೇಕ್ ಎನಿಥಿಂಗ್ ಎಸ್ ಎ ಜೋಕ್. ಐ ಆಮ್ ಎ ಸೀರಿಯಸ್ ಪರ್ಸನ್. ಸೀರಿಯಸ್ ಆಗಿ ನಾನು ಅದನ್ನು ನೋಡ್ಬೇಕು, ಅದನ್ನು ಯಾಕೆ ಈ ಭಾಷೆ ಬಳಸ್ತಾರೆ ಅಂತ. ಆಮೇಲೆ ಅವ್ರನ್ನ ಭೇಟಿ ಆಗೋದ್ರಲ್ಲಿ ನನಗನ್ನಿಸ್ತು, ಅಕಸ್ಮಾತ್ ನಮಗೂ ಆ ಥರ ಅವ್ರ ಭಾಷೆ ಬಳಸ್ಬಿಟ್ರೆ ಆ ಬೈಕೆ ಅವರ ಭೇಟಿಯನ್ನು ಹಿಂಜರಿಕೆಗೆ ನಿಲ್ಲಿಸ್ತೆ. ಈಗ ಈ ಭಾಷೆಯನ್ನು ಬಳಸುವಾಗ ಲಂಕೇಶ್ ಅವರು ಒಬ್ಬ ಪ್ರತಿಭಾವಂತ ಲೇಖಕ, ಸೃಜನಶೀಲ ಲೇಖಕ ಮತ್ತು ಎಲ್ಲರೂ ಆರಾಧಿಸುವಂಥ ಲೇಖಕ. ಅವರು ವೈಚಾರಿಕ ಪ್ರಖರತೆ ಇದೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ಹೊಸ ಕಣ್ಣೋಟವನ್ನು ಕೊಟ್ಟಿದ್ದಾರೆ, ಎಲ್ಲರೂ ಹೇಳ್ತಾರೆ. ಅದ್ರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯವೇನೂ ಇಲ್ಲ. ಆದರೆ ಅವರ ಅಭಿವ್ಯಕ್ತಿ ಕ್ರಮದಲ್ಲಿ ಅವ್ರಿಗೆ ಇನ್ನೊಬ್ಬರನ್ನ, ಅವ್ರ ಸಹವಾಸಕ್ಕೆ ಬರುವ ಯಾವುದೇ ವ್ಯಕ್ತಿಯನ್ನಾಗಲಿ ಅವರ ಬರವಣಿಗೆಯಲ್ಲಿ ಸಿದ್ದರಾಮಯ್ಯನವ್ರನ್ನೂ ಒಳಗೊಂಡಂತೆ, ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ, ಅವರ ಮುಖ್ಯಮಂತ್ರಿಗಳ ಜಾತಿಯನ್ನು ಒಳಗೊಂಡಂತೆ ಇದನ್ನೆಲ್ಲ ಬರೆಯೋದಕ್ಕೆ ಅವ್ರಿಗೆ ಅಷ್ಟು ಸುಲಭ ಹೇಗೆ ಸಹಜ ಅಂತ ಬರೆಯೋಕ್ಕಾಗತ್ತದು? ಇವ್ರಿಗೆ ಹಕ್ಕೆಲ್ಲಿಂದ ಬರುತ್ತೆ? ಉದಾಹರಣೆಗೆ ನಾನು ಸಿದ್ಧಲಿಂಗಯ್ಯ ಸರ್ ಜೊತೆ ಓಡಾಡಿದ್ದೀನಿ, ಕೋಟ್ಗನಹಳ್ಳಿ ರಾಮಯ್ಯ ಸರ್ ಜೊತೆ ಓಡಾಡಿದ್ದೀನಿ, ಅವರೆಲ್ಲರ ಸಹವಾಸ ಮಾಡಿದ್ದೀನಿ, ತುಂಬಾಡಿ ರಾಮಯ್ಯನವ್ರ ಸಹವಾಸ ಮಾಡಿದ್ದೀನಿ. ಆಮೇಲೆ ಅನೇಕರು ಬೇರೆ ಬೇರೆ ಜಾತಿಯ ಲೇಖಕರು ಎಸ್ ಜಿ ಸಿದ್ದರಾಮಯ್ಯನವ್ರ ಜೊತೆ ನೋಡಿದ್ದೀನಿ, ಅಥವಾ ಬರಗೂರು ರಾಮಚಂದ್ರಪ್ಪನವ್ರು ನೋಡಿದ್ದೀನಿ. ಇವರೆಲ್ಲರೂ ಇವ್ರ ಬಾಯಲ್ಲಿ ಇಂದು ನಾನು ಆ ಥರದ ಮಾತುಗಳನ್ನು ತನ್ನ ಒಡನಾಡಿಗಳ ಬಗ್ಗೆ, ತನ್ನ ಗೆಳೆಯರ ಬಗ್ಗೆ ಕೇಳಿಲ್ಲ. ಹಾಗಾದರೆ ಇವ್ರಿಗೆ ಮಾತ್ರ ಯಾಕೆ ಬಂತು? ಪ್ರಬಲ ಜಾತಿ ಆಗಿದ್ದರಿಂದ ಮತ್ತು ಅದನ್ನು ನಾನು ಅಂದು ಜೀರ್ಣಿಸಿಕೊಳ್ಳಬಲ್ಲೆ, ಅದನ್ನು ದಕ್ಕಿಸಿಕೊಳ್ಳಬಲ್ಲೆ ಮತ್ತು ಅಧಿಕಾರವನ್ನು ಚಲಾಯಿಸುವುದು ನನ್ನ ಜಾತಿಯ ಆಜನ್ಮ ಸಿದ್ಧ ಹಕ್ಕು ಎನ್ನುವ ರೀತಿಯಲ್ಲಿ ಅದು ಬಂದಿದೆ ಅಂತ ನನ್ನ ಅನಾಲಿಸಿಸ್. ಇಲ್ಲಾಂದ್ರೆ ಇವ್ರು ಯಾರಿಗೂ, ಇಷ್ಟೊಂದು ಜನ ಲೇಖಕರ ನಾನು ನೀಡಿದ ಪಟ್ಟಿಯಲ್ಲಿ ಇವ್ರಿಗೆ ಯಾರಿಗೂ ಇಲ್ಲದೆ ಇರೋದು ಅವರೊಬ್ಬರಿಗೆ ಮಾತ್ರ ಹೇಗಿತ್ತು, ಹೇಗೆ ಬಂತದ್ದು? ಅದನ್ನು ನಾನು ಅದರಲ್ಲಿ ಒಂದು ವಿಶ್ಲೇಷಣೆ ಮಾಡಿದ್ದೀನಿ. ಒಂದು ಮಗು ಹುಟ್ಟುತ್ತಾ ಅದು ಯಾವ ಜಾತಿ ಯಾವ ಧರ್ಮ ಅಂತ ಗೊತ್ತಿರಲ್ಲ, ಬಟ್ ಅದು ಯಾವ ಮನೆಯಲ್ಲಿ ಹುಟ್ಟುತ್ತೆ, ಯಾವ ಜಾತಿಯಲ್ಲಿ ಹುಟ್ಟುತ್ತೆ ಅನ್ನೋದು, ಈ ಜಾತಿ ಅನ್ನೋದು ಮತ್ತು ವರ್ಗ ಮಗುವನ್ನ ಸೃಷ್ಟಿ ಮಾಡ್ತಾ ಹೋಗ್ತದೆ ಅದು ಆ ಮಗುವಿನ ವ್ಯಕ್ತಿತ್ವ ಅಂತ ಅನ್ಸುತ್ತೆ. ಹೇಗೆ ಜಾತಿ ಒಂದು ಮಗುವಿನ ಬಳಸಲಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಾ ಸರ್? ನಮ್ಮ ಸಮಾಜಶಾಸ್ತ್ರದಲ್ಲಿ ಒಂದು ಪರಿಕಲ್ಪನೆ ಬಳಸ್ತೀವಿ, ಸಾಮಾಜೀಕರಣ ಅಂತ. ಸಾಮಾಜೀಕರಣ ಅಂದರೆ ಏನೂ ತಿಳಿಯದ ಮಗುವೊಂದು ಅನೇಕ ಗುಣಗಳನ್ನು ಬೆಳೆಯುತ್ತಾ ಅಂತರ್ಗತ ಮಾಡ್ಕೊಳ್ಳುತ್ತೆ, ಅಂದರೆ ಇಂಟರ್ನಲೈಸ್ ಮಾಡ್ಕೊಳ್ಳುತ್ತೆ. ಅಂದರೆ ಸುತ್ತಮುತ್ತ ಇರುವ ಭಾಷೆ, ಆಹಾರ ಕ್ರಮ, ನನಗೆ ಯಾವ ದೇವರನ್ನು ಪೂಜಿಸಬೇಕು, ನಾನು ಯಾರ ಜೊತೆ ಆಟ ಆಡಬೇಕು, ಯಾವ ಭಾವನೆಯನ್ನು ಹೊಂದಬೇಕು, ಮಹಿಳೆಯ ಬಗ್ಗೆ ಯಾವ ಭಾವನೆಯನ್ನು ಹೊಂದಬೇಕು, ತಂಗಿಯ ಬಗ್ಗೆ ಯಾವ ಭಾವನೆ ಹೊಂದಬೇಕು, ಅಮ್ಮನ ಬಗ್ಗೆ ಯಾವ ರೀತಿಯ ಭಾವನೆ ಹೊಂದಬೇಕು, ಮತ್ತು ನಾನು ಯಾವ ರಾಜಕೀಯ ಪಕ್ಷವನ್ನು ಇದೆಲ್ಲವನ್ನು ಈ ತಂದೆ ತಾಯಿಗಳಿಂದ, ನೆರೆಹೊರೆಯವರಿಂದ, ಗೆಳೆಯರಿಂದ, ಬೆಳೀತಾ ಮಾಧ್ಯಮಗಳಿಂದ, ಅದಾದಮೇಲೆ ರಾಜಕೀಯ ಪಕ್ಷಗಳಿಂದ, ಇದರೆಲ್ಲದರಿಂದ ಪಡಿತಾ ಹೋಗುತ್ತೆ. ಹಾಗಾಗಿ ವ್ಯಕ್ತಿಯು ತಾನಾಗಿ ಸಹಜವಾಗಿ, ಅಲ್ಲಿ ಸಹಜ ಅಂತ ಯಾವುದೂ ಇಲ್ಲ. ಎವ್ರಿಥಿಂಗ್ ಈಸ್ ಲರ್ನ್ಡ್. ಪ್ರತಿಯೊಂದನ್ನು ಕಲಿತುಕೊಳ್ಳಲಾಗಿದೆ, ಪ್ರತಿಯೊಂದಕ್ಕೂ ತರಬೇತಿಯಾಗಿದೆ. ಇದನ್ನು ನಾವೇನಂತ ಕರಿತೀವಿ, ಜೈವಿಕ ಜೀವಿಯು ಸಾಮಾಜಿಕ ಜೀವಿಯಾಗಿ ಪರಿವರ್ತನೆ ಆಗೋದೇ ಸಾಮಾಜೀಕರಣ ಅಂತ ಕರಿತೀವಿ. ಈಗ
ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಹಾಗಾದರೆ ಒಬ್ಬ ವ್ಯಕ್ತಿಯೊಬ್ಬ ಹೇಗೆ ರೂಪುಕೊಳ್ತಾನೆ ಅವನು? ಹಾಗಾಗಿ ಜಾತಿ ಅನ್ನೋದನ್ನು ಜಾತಿ ಬಹಳ ಪರ್ಟಿಕ್ಯುಲರ್ ಆಗಿ ಇದನ್ನು ಬೆಳೆಸುತ್ತೆ. ಈಗ ನಾನು ಯಾವುದೋ ಒಂದು ನಿರ್ದಿಷ್ಟವಾದ ಜಾತಿಯಲ್ಲಿ ಬೆಳೆದಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಮಾಂಸಾಹಾರ ಪ್ರಿಯವಾಗುತ್ತೆ, ಕೆಲವ್ರಿಗೆ ಸಸ್ಯಾಹಾರ ಪ್ರಿಯವಾಗುತ್ತೆ, ಕೆಲವ್ರಿಗೆ ಕೆಲವು ರೀತಿಯ ಮಾಂಸ ಪ್ರಿಯವಾಗುತ್ತೆ, ಕೆಲವು ರೀತಿಯ ಮಾಂಸ ಪ್ರಿಯವಾಗಲ್ಲ, ಕೆಲವು ರೀತಿಯ ಜನರ ಜೊತೆ ಒಡನಾಡಬೇಕು ಅನಿಸುತ್ತೆ, ಕೆಲವ್ರ ಜೊತೆ ಒಡನಾಡಬೇಕು ಅನಿಸಲ್ಲ. ಅಂದರೆ ಏನು, ಇದೆಲ್ಲವೂ ಈ ಸಂವೇದನೆಗಳು ಅಥವಾ ಮೌಲ್ಯಗಳು, ಆಚಾರ ವಿಚಾರಗಳು ಚಿಕ್ಕಂದಿನಿಂದಲೇ ರೂಪಿಸಲ್ಪಟ್ಟಿರುತ್ತೆ. ನಾನು ಅದಕ್ಕೆ ಈ ಪ್ರಬಲ ಜಾತಿಯವರು ಯಾಕೆ ಹೀಗೆ ವರ್ತಿಸ್ತಾರೆ, ನನಗನ್ನಿಸ್ತು ಐ ಶುಡ್ ಪಿಟಿ ದೆಮ್. ಅವ್ರ ಬಗ್ಗೆ ಒಂಥರ ಕರುಣೆ ಉಕ್ಕು ಬಂತು. ಯಾಕೆ ಕರುಣೆ ಉಕ್ಕು ಬಂತು ಅಂದರೆ, ಈಗ ಎಲ್ಲರೂ ಸಮಾನತೆ ಬಗ್ಗೆ ಮಾತಾಡೋದು ಒಂದು ಫ್ಯಾಷನ್ ಆಗಿದೆ. ನೀವು ಎಂಥ ಶೋಷಕನನ್ನು ಹೋಗಿ ಕೇಳಿದ್ರು, ಎಂಥ ಪ್ರಬಲ ಜಾತಿಯ ವ್ಯಕ್ತಿಯನ್ನು ಕೇಳಿದ್ರು, ಇಲ್ಲ ಎಲ್ಲರೂ ಸಮಾನವಾಗಿರಬೇಕು ಅಂತ ಹೇಳ್ತಾರೆ. ಆದರೆ ಸಮಾನವಾಗಿರೋದು ಅಂದರೆ ಏನು? ಯಾಕಂದರೆ ಬೆಳೆಸುವಾಗಲೇ ಪ್ರಬಲ ಜಾತಿಯ ಜನರು ತಮ್ಮ ಮಕ್ಕಳಿಗೆ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಲಿಸೋದಿಲ್ಲ ಅನಿಸುತ್ತೆ. ನಾನು ನಾಗರಿಕ ಅನ್ನೋ ಪದ ಬಳಸಲ್ಲ, ಸಂವಿಧಾನಾತ್ಮಕ ಮೌಲ್ಯಗಳನ್ನು ಕಲಿಸೋದಿಲ್ಲ. ಉದಾಹರಣೆಗೆ, ಇನ್ನೊಬ್ಬರ ಆಹಾರವನ್ನು ಗೌರವಿಸು. ನೀನು ಪ್ರೀತಿಸಿದ್ರೆ ಯಾರನ್ನು ಬೇಕಾದರೂ ಮದುವೆ ಆಗು, ಅಥವಾ ಯಾವ ಮಕ್ಕಳ ಜೊತೆನಾದರೂ ಆಟ ಆಡು, ನಿನಗೆ ಬೇಕಾದ ಆಹಾರವನ್ನು ಸೇವಿಸು, ಎಲ್ಲ ದೇವರು ಒಂದೇ. ಇವೆಲ್ಲವೂ ನಮ್ಮ ಭಾರತೀಯತೆಯಲ್ಲೇ ಅಡಗಿ ಬಂದಿದೆ. ಇದನ್ನು ಯಾವ ಮೇಲ್ಜಾತಿಯಲ್ಲೂ ಹೇಳ್ಕೊಡೋದನ್ನು ನಾನು ನೋಡಿಲ್ಲ. ತಾಯಿ ಆಗಲಿ ತಂದೆ ಆಗಲಿ. ಅಂದರೆ ಅವರು ಉದ್ದೇಶಪೂರ್ವಕವಾಗಿ ಮಕ್ಕಳನ್ನು ಬೆಳೆಸ್ತಿದ್ದಾರೆ ಅಂತ ಹೇಳಲ್ಲ. ಪರಂಪರಾನುಗತವಾಗಿ ಬಂದಿರುವ ಮೌಲ್ಯಗಳನ್ನು ಬ್ರೇಕ್ ಮಾಡೋಕ್ಕೆ ಅವ್ರಿಗೆ ಆಗಿಲ್ಲ. ಹಾಗಾಗಿ ನಾನು ಯಾವಾಗಲೂ ಪ್ರಬಲ ಜಾತಿಯ ಕುಟುಂಬದಲ್ಲಿ ಅವ್ರನ್ನ ಅಥವಾ ಅವ್ರ ತಂದೆ ತಾಯಿಗಳನ್ನ ಕೇಳ್ಕೊಳ್ಳೋದೇನೆಂದರೆ, ಈ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಮಕ್ಕಳು ಸಂವಿಧಾನದ ಪೌರರಾಗಬೇಕು ಅಂದರೆ ಇನ್ನೊಬ್ಬರನ್ನ ಗೌರವಿಸುವಂತೆ ಮಾಡಿಸೋದು ನಿಮ್ಮ ಜವಾಬ್ದಾರಿ. ಇನ್ನೊಬ್ಬರನ್ನ ಕೀಳಾಗಿ ಕಾಣೋದು ನೀವು ಇಷ್ಟಪಡಲ್ಲ. ಅದನ್ನು ನಿಮಗೂ ಇಷ್ಟ ಇರಲ್ಲ. ಇನ್ನೊಬ್ಬರನ್ನ, ನನ್ನ ಮಗ ಇನ್ನೊಬ್ಬರನ್ನ ಕೀಳಾಗಿ ಕಾಣಲಿ, ನನ್ನ ಮಗಳು ಇನ್ನೊಬ್ಬರನ್ನ ಕೀಳಾಗಿ ಕಾಣಲಿ, ಇನ್ನೊಬ್ಬರನ್ನ ಅವಮಾನಿಸಲಿ ಅಂತ ಇಷ್ಟ ಇರಲ್ಲ. ಆದರೆ ಇದನ್ನೆಲ್ಲರೂ ನಾವು ತುಂಬ ಒಳ್ಳೆಯ ಸಂಶೋಧನೆ ಒಳಪಡಿಸ್ಬೇಕು ಮತ್ತು ಅದನ್ನು ತಿಳಿಯ ಹೇಳಬೇಕು. ಅದಕ್ಕೆ ನಾನು ದಲಿತ ಚಳುವಳಿ ಬಗ್ಗೆ ಮಾತಾಡುವಾಗ ಹೇಳಿದೆ. ಅಂಬೇಡ್ಕರ್ ಜಾತಿ ವಿನಾಶ ಪುಸ್ತಕದಲ್ಲಿ ಏನು ಹೇಳ್ತಿದ್ದಾರೆ, ಅವರು ಅವರ ಭಾಷೆಯಲ್ಲಿ ಹೇಳೋದಾದರೆ ಅವರು ಹಿಂದೂಗಳಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ನೀವು ಯಾಕೆ ಇಷ್ಟ ನಾಗರಿಕರಾಗಿದ್ದೀರಾ, ಏನೋ ನೀರು ಕುಡಿತಾರೆ ಅಂತ ಇಟ್ಕೊಳ್ಳೋಣ. ನನಗೆ ತುಂಬ ಸರಳವಾದ ಪ್ರಶ್ನೆ ಕೇಳ್ತೀನಿ ನನ್ನ ಮದ್ದವ್ರೆ. ಯಾರೋ ಒಂದು ಮಗು ಒಂದು ದೇವಸ್ಥಾನದೊಳಗೆ ಹೋಯ್ತು, ಪ್ರಸಾದಕ್ಕೆ ಕೈ ಇಡ್ತು ಅಂತ ಇಟ್ಕೊಳ್ಳೋಣ. ಕೈಯೇ ಕತ್ತರಿಸ್ಬಿಡೋದನ್ನು ಹೇಗೆ ಮಾನ್ಯ ಮಾಡ್ತೀರಾ? ಒಂದು ಮಗಳು ಅಂತರ್ಜಾತೀಯ ವಿವಾಹ ಆದ್ಲು ಅಂತ ಇಟ್ಕೊಳ್ಳೋಣ. ಅವು ಪ್ರೆಗ್ನೆಂಟ್ ಆದ ಮಗಳನ್ನೇ ಕೊಲ್ಲೋದನ್ನು ಹೆಂಗೆ ಸಹಿಸ್ತೀರ? ಅಥವಾ ಒಬ್ಬ ಅಳಿಯ ಗಂಡ ಹೆಂಡತಿ ಪ್ರೇಮಿಗಳಾಗಿದ್ದಾರೆ, ಕೆಳಜಾತಿ ಮೇಲ್ಜಾತಿ ಎಂದು ಕರೆಯಲ್ಪಡೋದು, ಆ ಹುಡುಗನ್ನೇ ಹೋಗಿ ನಡು ಬೀದಿನಲ್ಲಿ ನೀವು ಹೈದರಾಬಾದ್ ಅಂತ ನಡು ರಸ್ತೆಯಲ್ಲಿ ಹೇಗೆ ಕತ್ತರಿಸಿ ಹಾಕ್ತೀರಾ? ಅಥವಾ ಯಾರೋ ಒಂದು ಮಗು ಖುಷಿಗೆ ಒಂದು ವಾಚ್ ಕಟ್ಕೊಂಡಿರ್ತಾನೆ, ಕೈಯನ್ನೇ ಇಲ್ಲಿ ಹೇಗೆ ಕತ್ತರಿಸ್ಬಿಡ್ತೀರಾ? ಹಾಗಾದರೆ ಕ್ಯಾಸ್ಟ್ ಅನ್ನೋದೊಂದು ಅನ್ಸಿವಿಲೈಸ್ಡ್ ಅಲ್ವಾ ಅದು? ಇದೇನಾದರೂ ಇದೇ ಈಗ ಒಂದು ನಾಗರಿಕತೆ, ಒಂದು ಸಮಾಜ ವಿಕಾಸ ಆಗ್ತಾ ಇದೆ ಅಂದರೆ ನಾವು ಒಳ್ಳೆಯವರಾಗಬೇಕು. ಇನ್ನೊಬ್ರಿಗೆ ಅದು ಇನ್ನೊಬ್ಬರ ಮೇಲೆ ಬ್ರೂಟಲ್ ಅಟ್ಯಾಕ್ ಮಾಡ್ತೀವಿ, ಇನ್ನೊಬ್ಬರನ್ನ ರೇಪ್ ಮಾಡ್ತೀವಿ, ನನಗೆ ಇಂಥ ಒಂದು ಸಾಮಾಜಿಕ ಸ್ಥಾನಮಾನದಿಂದಾಗಿ, ಅಥವಾ ಇನ್ನೊಬ್ಬರನ್ನ ಕೊಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂದರೆ ದಟ್ ಹ್ಯಾಸ್ ಟು ಬಿ ಚೇಂಜ್. ಅಂದರೆ ನಾನು ಹೇಳ್ತಿರೋದು ಇಷ್ಟೇ, ಚಿಕ್ಕ ಮಕ್ಕಳನ್ನು ಬೆಳೆಸುವಾಗಲೇ ಪ್ರಬಲ ಜಾತಿಗಳು ತಮ್ಮ ಮಕ್ಕಳಿಗೆ ಸರಿಯಾದ ಸಾಮಾಜೀಕರಣವನ್ನು ಮಾಡಿಸಿದ್ರೆ ನಾವು ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಬಹುದು. ಇದು ನನಗೆ ಯಾವಾಗ ಹೊಳೆಯಿತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಹಿಲಿನೇಷನ್ ಆಫ್ ಕಾಸ್ಟ್ ಪುಸ್ತಕವನ್ನು ಓದಿದಾಗ. ಬಿಕಾಸ್ ಈಸ್ ಅಡ್ರೆಸ್ಸಿಂಗ್ ಟು ಹಿಂದೂಸ್. ಅವರು ಹಿಂದೂಗಳಿಗೆ ಹೇಳ್ತಿದ್ದಾರೆ, ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ, ಹಿಂದೂಗಳಿಗೆ ಹೇಳ್ತಿದ್ದಾರೆ ಒಳ್ಳೆಯವರಾಗಿ. ಅದನ್ನೇ ಪುಲೇನು ಮಾಡಿದ್ರು. ಯಾಕೆ ಹಿಂಗೆ ಮಾಡ್ತೀರಾ? ಪುಲೆ ನೋಡಿದ್ರೆ ಬ್ರಾಹ್ಮಣ ವಿಧವೆ ಹೆಣ್ಮಕ್ಳಿಗೂ ಆಶ್ರಯವನ್ನು ಕೊಟ್ಟರು. ಸಾವಿತ್ರಿಬಾಯಿ ಫುಲೆ ಎಲ್ಲ ಹೆಣ್ಮಕ್ಳಿಗೂ ಶಿಕ್ಷಣವನ್ನು ಕೊಟ್ಟರು. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ, ನಿಮ್ಮ ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡಿ. ಸಂವಿಧಾನದ ಮೂಲ ಉದ್ದೇಶ ಅದಷ್ಟೇ ತಾನೇ, ನಾವೆಲ್ಲರೂ ಸಮಾನ ನಾಗರಿಕರಾಗಿ ಮಾಡಬೇಕು ಅಂತ. ಅದು ಒಂದು ನನಗೆ ಉಳಿತಿರೋ ಅಂಶಗಳಿದು, ಅನ್ಹಿಲಿನೇಷನ್ ಆಫ್ ಕಾಸ್ಟ್ನ ವಿಸ್ತಾರ ಮಾಡಿ ನೋಡಿದ್ರೆ ಅಂತ. ಹಾಗಾಗಿ ಇಲ್ಲಿರುವ ಅಂಬೇಡ್ಕರ್ ಅವ್ರ ಭಾಷೆಯಲ್ಲಿ ಹೇಳಬೇಕಾದ್ರೆ ಹಿಂದೂಗಳು ಎಂದು ಕರೆಯಲ್ಪಡುವವರು ಮತ್ತು ಇನ್ನು ನಮ್ಮ ಸ್ಥಳೀಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಡಾಮಿನೆಂಟ್ ಕಾಸ್ಟ್ಗಳು ತಮ್ಮ ಕುಟುಂಬಗಳಲ್ಲಿ ಮೌಲ್ಯಗಳನ್ನು, ಸರಿಯಾದ ಮೌಲ್ಯಗಳನ್ನು ಕಲಿಸ್ಬೇಕು ಅಂತ ನಾನು ಕೋರ್ಕೊಳ್ತೀನಿ. ಸರ್, ನೀವು ಆಗಲೇ ಹೇಳಿದಾಗೆ ಈ ಸರಿಯಾದ ಮೌಲ್ಯಗಳನ್ನು ಕಲಿಸೋದು, ಟೀಚ್ ಮಾಡೋದ್ರ ಬದಲು
ಈಗ ಒಬ್ಬ ತಂದೆ ಅಥವಾ ತಾಯಿಯಾದವರು ಅವ್ರನ್ನ ನೋಡೇ ಮಕ್ಕಳು ಕಲಿತಾವಲ್ವ, ಅವರೇ ಈಗ ಯಾರೋ ಕೆಲ ಜಾತಿಯವರು ಬಂದರೆ ಬಾರಲೇ ಹೋಗಲೇ ಅದು ಈಗ ಆ ಥರ ಅನ್ನೋದನ್ನು ಈಗ ಮಕ್ಕಳು ಕೂಡ ಯಾರನ್ನ ಈಗ ಆಳು ಮಕ್ಕಳು ಯಾರು ಇದ್ರೆ ಅವ್ರಿಗೆ ಹಂಗೆ ತಂದೆ ಮಾತಾಡ್ದಂಗೆ ಮಾತಾಡೋದು, ಇದು ಸಾಮಾಜೀಕರಣ ಹಿಂಗೆ ಸಾಮಾಜೀಕರಣ ಹೀಗೆ ಆಗಿದೆ. ಅದಕ್ಕಾಗಿ ಅವರು ಈಗ ಗಾಂಧಿಯವರು ಅದನ್ನೇ ಹೇಳ್ತಾರೆ ನೋಡಿ, ನೀವು ವ್ಯಕ್ತಿಗತವಾಗಿ ಹೃದಯ ಪರಿವರ್ತನೆ ಮಾಡ್ಕೊಂಡು ಹಿಂದೂಗಳಿಗೆ ಕರೆ ಕೊಡ್ತಾರೆ. ನಾಟ್ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧಿ ಈಸ್ ಆಲ್ಸೋ ಇನ್ ಹಿಸ್ ವರ್ಡ್ಸ್ ಈಸ್ ಸೇಯಿಂಗ್ ದಟ್ ನೀವು ವ್ಯಕ್ತಿಗತವಾಗಿ ನಿಮ್ಮ ಹೃದಯ ಪರಿವರ್ತನೆ ಮಾಡಿಕೊಳ್ಳಿ. ಯಾಕಂದರೆ ಎಂದಿಂದನೋ ಬಂದಿದೆ ಹಳೇದು, ಈಗ ನಿನ್ನ ಹೃದಯ ಪರಿವರ್ತನೆ ಮಾಡ್ಕೊ. ಹೃದಯ ಪರಿವರ್ತನೆ ಮಾಡ್ಕೊಳ್ಳೋದು ಅಂದರೆ ಒಳ್ಳೆ ಮನುಷ್ಯನಾಗೋದು. ಒಳ್ಳೆ ಮನುಷ್ಯನಾಗೋದು ಅಂದರೆ ಇನ್ನೊಬ್ಬರನ್ನ ಗೌರವಿಸೋದು, ಸಮಾನವಾಗಿ ಕಾಣೋದು, ಇನ್ನೊಬ್ಬರ ಸಂಪತ್ತಿನ ಮೇಲಿನ ಹಕ್ಕನ್ನು ಕಿತ್ಕೊಳ್ಳೋದಲ್ಲ. ಹಾಗಾಗಿ ಆ ಒಂದು ಪೀಳಿಗೆ ಹೃದಯ ಪರಿವರ್ತನೆ ಆಗಬೇಕು, ಒಂದು ಪೀಳಿಗೆ ಹೃದಯ ಪರಿವರ್ತನೆ ಆಗುತ್ತೆ, ಮತ್ತೊಂದು ಪೀಳಿಗೆಯನ್ನು ಒಳ್ಳೆಯ ಮೌಲ್ಯಗಳು ಅಲ್ಲಿ ಬೆಳೆಸುತ್ತೆ. ಈ ವಿಚಾರ ಈ ಲಿಂಗ ಸಮಾನತೆ ಇದೆಯಲ್ಲ ಅದಕ್ಕೂ ಕೂಡ ಅನ್ವಯ ಆಗುತ್ತೆ. ಹೌದು, ಯಾಕಂದ್ರೆ ಡೆಫಿನೆಟ್ ಆಗಿ ನಾವು ಮನೆಯಲ್ಲಿ ನಮ್ಮ ಹೆಂಡತಿ ಜೊತೆ ಹೇಗೆ ಮಾತಾಡ್ತೀವಿ ಅಥವಾ ನಮ್ಮ ಹೆಣ್ಮಗಳ ಜೊತೆ ಯಾವ ರೀತಿ ಮಾತಾಡ್ತೀವಿ, ಅದೇ ಮಗನ ಜೊತೆ ಅದನ್ನೆಲ್ಲ ಮಗ ನೋಡಿ ಕಲ್ತ್ಬಿಟ್ಟು ಅವನು ತನ್ನ ದರ್ಪ ದೌರ್ಜನ್ಯ. ಜಾತಿ ಮತ್ತು ಲಿಂಗತ್ವ ಒಂದೇ ನಾಣ್ಯದ ಎರಡು ಮುಖಗಳು. ಯಾಕಂದರೆ ಜಾತಿಯಲ್ಲಿ ಯಾವ ಯಾವ ದೋಷಗಳು ಸಾಮಾಜೀಕರಣದಿಂದ ಕಂಡುಬರುತ್ತೋ ಅದೇ ಲಿಂಗತ್ವದಲ್ಲೂ ಕಂಡುಬರುತ್ತೆ. ಯಾವ ಯಾವ ಅಂಶಗಳಿಗೆ ಜಾತಿ ಅನ್ವಯಿಸುತ್ತೋ ಅದು ಲಿಂಗತ್ವಕ್ಕೂ ಅನ್ವಯಿಸುತ್ತೆ. ಕೆಲವೊಮ್ಮೆ ವಿಮೆನ್ ಆರ್ ಡಬ್ಲಿ ಅಪ್ರೆಸ್ಡ್.